ಬರ್ಡೇಸ್ಗೆ ಸ್ಪಾರ್ಕಲ್ ಕ್ಯಾಂಡಲ್ ಯೂಸ್ ಮಾಡೋದು ಇವಾಗ ಕಾಮನ್ ಆಗಿಬಿಟ್ಟಿದೆ. ಸೆಲೆಬ್ರೇಷನ್ಸ್ ಎಲ್ಲ ಮುಗಿದ ಮೇಲೆ ಜನರಲಾಗಿ ನಾವು ಅದನ್ನು ಕಸದ ಬುಟ್ಟಿಗೆ ಎಸ್ಬಿಡ್ತೀವಿ. ಆದರೆ ಈ ಸಲ ಈ ಸ್ಪಾರ್ಕಲ್ ಸ್ಟಿಕ್ಸಿಂದ ಯಾವುದಾದ್ರೂ ಒಂದು ಸಿಂಪಲ್ ಎಕ್ಸ್ಪರಿಮೆಂಟ್ನ ನನ್ನ ಮಗನಿಗೆ ಮಾಡಿ ತೋರಿಸೋಣ ಅಂತ ಅದನ್ನು ತೆಗೆದಿಟ್ಕೊಂಡೆ. ಈಗ ಈ ತ್ಯಾಜ್ಯ ವಸ್ತುನ ಇಟ್ಕೊಂಡು ಸುಲಭವಾಗಿರೋ ಒಂದು ಎಕ್ಸ್ಪರಿಮೆಂಟ್ ಮಾಡಿ ಅದರೊಂದಿಗೆ ಆಟಾಡಿ ಅದರಲ್ಲಿ ಅಡಗಿರೋ ಒಂದು ವಿಜ್ಞಾನ ವಿಷಯನ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇವಾಗ ನಾವು ಒಂದು ಶಾಂಪೂ ಡಿಸ್ಪೆನ್ಸಿಂಗ್ ಬಾಟಲ್ ತೊಗೊಂಡಿದ್ದೀವಿ. ಮತ್ತು ಕೇಕ್ ಮೇಲೆ ಯೂಸ್ ಮಾಡ್ತಾರಲ್ಲ ಸ್ಪಾರ್ಕಲ್ಸ್, ಆ ಸ್ಪಾರ್ಕಲ್ ಇದೆ. ಒಂದು ಹೋಲ್ ಮಾಡಿರೋಂಥದ್ದು ಕ್ಯಾಪು ಮತ್ತು ಇದೇ ಬಾಟಲ್ ಡಿಸ್ಪೆನ್ಸರಲ್ಲಿರೋಂಥ ಪೈಪ್ನ ತೊಗೊಂಡಿದ್ದೀವಿ. ಈಗ ಈ ಹೋಲ್ ಒಳಗೆ ಈ ಪೈಪ್ನ ಇನ್ಸರ್ಟ್ ಮಾಡಬೇಕು. ಈ ಹೋಲ್ ಯಾವ ರೀತಿ ಇರಬೇಕಂದ್ರೆ ಹೋಲು ಮತ್ತು ಪೈಪು ಪ್ರೆಸ್ ಫಿಟ್ ಆಗಬೇಕು, ಏರ್ ಗ್ಯಾಪ್ ಇರಬಾರ್ದು ಅದರಲ್ಲಿ. ಇದನ್ನು ಇಲ್ಲಿನ ಈ ಬಾಟ್ಲ್ ಒಳಗಡೆ ಟೈಟಾಗಿ ಹಾಕೋಬೇಕು. ಈಗ ಈ ಸ್ಪಾರ್ಕಲ್ನ ಇಲ್ಲಿ ಹಾಕ್ಕೊಂಡು ಇದನ್ನು ಬಾಟಮಿಂದ ಈ ರೀತಿ ಸ್ಕ್ವೀಸ್ ಮಾಡಿದ್ರೆ ಸ್ಪಾರ್ಕಲ್ಲು ಮುಂದೆ ಶೂಟ್ ಆಗುತ್ತೆ. Sabar. Ay. 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 Yeah. Ay. Yeah. Sigura. ಇದು ಇವಾಗ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದರೊಳಗಡೆ ಏರು ಅಟ್ ನಾರ್ಮಲ್ ಅಟ್ಮಾಸ್ಫರಿಕ್ ಪ್ರೆಷರಲ್ಲಿ ಫಿಲ್ ಆಗಿರುತ್ತೆ. ನಾವು ಇದನ್ನು ಬಾಟಮ್ ಸೈಡಿಂದ ಸ್ಕ್ವೀಸ್ ಮಾಡಿದಾಗ ಕೆಳಗಡೆ ಇರೋ ಏರು ಮೇಲ್ಗಡೆಗೆ ಪುಷ್ ಆಗುತ್ತೆ. ಅಂದರೆ ಇದು ಕಂಪ್ರೆಸ್ ಆಗುತ್ತೆ. ಏರು ಕಂಪ್ರೆಸ್ ಆದಮೇಲೆ ಹೈಯರ್ ವಾಲ್ಯೂಮಿಂದ ಲೋವರ್ ವಾಲ್ಯೂಮ್ಗೆ ಬರುತ್ತೆ. ಹೈಯರ್ ವಾಲ್ಯೂಮಿಂದ ಲೋವರ್ ವಾಲ್ಯೂಮ್ಗೆ ಬರುವಾಗ ಏರಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ಆ ಎನರ್ಜಿ ಈ ಟ್ಯೂಬ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಇದು ಶೂಟ್ ಆಗುತ್ತೆ. Air gets compressed when we press the bottle and get pressurized when it flow from higher volume to lower. The rocket or the sparkle candle connected to the open end of the tube picks up the pressure and it shoots.